ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸಿದ್ದು ನಮ್ಮ ಸಮಾಜದ ಅನೇಕರು ಉತ್ತಮವಾದ ಕೆಲಸ ಮಾಡಿದ್ದಾರೆ. ನಮ್ಮ ಸಮಾಜದವರು ಕಾಂಗ್ರೆಸ್ಗೆ ಮತ ಹಾಕಿ ಗೆಲ್ಲಿಸಿದ್ದಾರೆ ಎಂದು ಕಂಪ್ನೂರ್ ಅವರು ತಿಳಿಸಿದ್ದಾರೆ. ಇಂದು ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಾಗಲಕೋಟೆಯಲ್ಲಿ ನಾನು ಕೂಡ ಪ್ರಚಾರ ಮಾಡಿದ್ದೇವೆ. ನಮ್ಮ ಸಮಾಜದ ಉದ್ಧಾರಕ್ಕೆ 5 ಎಕರೆ ಜಾಗವನ್ನು ನೀಡುತ್ತೇನೆ ಎಂದು ಭರವಸೆ ನೀಡಿದ್ದು, ಮುಂದಿನ ದಿನಗಳಲ್ಲಿ ಉತ್ತಮವಾದ ಆಡಳಿತ ಕಾಂಗ್ರೆಸ್ ಪಕ್ಷ ನೀಡಲಿದ್ದೇವೆ ಎಂದು ತಿಳಿಸಿದರು. ನಮಸ್ಕಾರಗಳು. ಬಾಗಲಕೋಟೆಯ ಚುನಾವಣೆಯ ಫಲಿತಾಂಶ ನಿನ್ನೆ ಘೋಷಣೆಯಾಗಿದೆ. ನನಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಾಗಲಕೋಟೆಯಲ್ಲಿ ಇರಲೇಬೇಕು, 7 ದಿನಗಳ ಕಾಲ ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡಬೇಕಂತೇಳಿ ಸೂಚನೆ ಕೊಟ್ಟಿದ್ದರಿಂದ ನಾನು ಬಾಗಲಕೋಟೆ ಪ್ರಚಾರಕ್ಕೆ ಹೋಗಿದ್ದೆ. ಅಲ್ಲಿ ನಮ್ಮ ಜನಾಂಗದವರು, ಅಲ್ಲಿ ಅಂಬಿಗ ಸಮಾಜ ಅಂತ ಹೇಳ್ತಾರೆ, ಇಲ್ಲಿ ಕೋಲಿ ಅಂತಾರೆ, ಅಲ್ಲಿ ಅಂಬಿಗರು ಅಂತಾರೆ. ಅಂಬಿಗರ ಸಮಾಜದವರು ಬಾಗಲಕೋಟೆಯ ನಗರದಲ್ಲಿ 10,000, ಹೊರಗಡೆ ಎಲ್ಲ ಮತಕ್ಷೇತ್ರದಲ್ಲಿ ಹಳ್ಳಿಗಳಲ್ಲಿ ಸುಮಾರು 15,000, ಒಟ್ಟಾಗಿ 25,000ರಿಂದ 26,000 ವೋಟರ್ಸು ನಮ್ಮ ಜನ ಇದ್ದರು. ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಜನ ಒಂದಾಗಿ ಒಕ್ಕಟ್ಟಾಗಿ, ನಗರದವರು ಮತ್ತು ಹೊರಗಡೆ ಇದ್ದವರು ಎಲ್ಲರೂ ಒಕ್ಕಟ್ಟಾಗಿ, ಸರ್ಕಾರಿ ನೌಕರದವರು ಕೂಡ ಒಕ್ಕಟ್ಟಾಗಿ 100% ನಮ್ಮ ಜನ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಮತ್ತು ನಾಯಿನಗಲಿ ಅಂತೇಳಿ ಒಂದು ಊರು, ಬೊಮ್ಮಳಿಗೆ ಅಂತ ಈ ಊರುಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಯ ಕಾರ್ಯಕ್ರಮದಲ್ಲಿ ನಾನು ಕೂಡ ಮಾತಾಡಿದ್ದೆ. ಆ ಸಂದರ್ಭದಲ್ಲಿ ಹಾಲು ಮತ್ತು ಸಮುದಾಯದವರು ಎಂದೂ ಯಾರಿಗೆ ಕೆಟ್ಟದ್ದು ಮಾಡೋರಲ್ಲ. ಆ ಸಮುದಾಯದವರು ಸತ್ತವರ ಮಕ್ಕಳು ಇದ್ದವರ ಕೈದಂಗೆ ಎಂಬ ಭಾವನೆಯಿಂದ ಅವರ ತಂದೆಯವರ ನಿಧನದಿಂದ ಉಮೇಶ್ ಮೇಟಿ ಅವರಿಗೆ ಪಕ್ಷ ಟಿಕೆಟ್ ಕೊಟ್ಟಿದೆ. ಅದಕ್ಕಾಗಿ ಈ ಗಂಗಾಮತ ಸಮಾಜದವರು ನೀವೆಲ್ಲರೂ ಒಕ್ಕಟ್ಟಾಗಿ ಮತ ಹಾಕಬೇಕು. ಒಂದು ವೇಳೆ ಭಾರೀ ಬಹುಮತದಿಂದ ನೀವೆಲ್ಲರೂ ಒಕ್ಕಟ್ಟಾಗಿ ಆರಿಸಿ ತಂದ್ರಿ ಅಂತಂದರೆ 5 ಎಕರೆ ಜಮೀನು ಬಾಗಲಕೋಟೆ ನಗರದಲ್ಲಿ ಶಿಕ್ಷಣ ಮತ್ತು ವಸತಿ ನಿಲಯಕ್ಕಾಗಿ ಮತ್ತು ಕಲ್ಯಾಣ ಮಂಟಪಕ್ಕಾಗಿ ಸರ್ಕಾರದಿಂದ ಮಂಜೂರಿ ಮಾಡಿಕೊಡುವುದಾಗಿ ಹೇಳಿದ್ದೆ. ಆಮೇಲೆ ಮುಖ್ಯಮಂತ್ರಿ ಸಮಕ್ಷಮದಲ್ಲೇ ನಾನು ಇದೆಲ್ಲ ಹೇಳಿದ್ದು. ಆಮೇಲೆ 5 ಪದಗಳು ಕೇಂದ್ರಕ್ಕೆ, ಕೋಲಿ, ಕಬ್ಬಲಿಗ, ಬೆಸ್ತ, ಅಂಬಿಗ, ಬಾರ್ಕಿ ಎಂಬ 5 ಪದಗಳು ಕೇಂದ್ರಕ್ಕೆ ಕೂಡ ಮುಖ್ಯಮಂತ್ರಿಯವರಿಂದ ಪ್ರಸ್ತಾವನೆ ಕಳಿಸ್ಕೊಡ್ತೀನಿ, ತಾವೆಲ್ಲರೂ ಬೆಂಬಲವಾಗಿರಬೇಕು ಎಂಬ ಮಾತನ್ನು ಕೂಡ ನಾನು ಹೇಳಿದ್ದೆ. ನಮ್ಮ ಜನರೆಲ್ಲ ಒಕ್ಕಟ್ಟಾಗಿ MB ಪಾಟೀಲ್ ಬಂದಿದ್ದರು ನಮ್ಮ ಸಭೆ, ನಮ್ಮ ಸರ್ಕಾರಿ ನೌಕರ ಸಭೆಗೆ. ಸತೀಶ್ ಜಾರಕಿಹೊಳಿ ಮತ್ತು ಭೈರತಿ ಸುರೇಶ್ರವರು ಮತ್ತು ಈ ಉಸ್ತುವಾರಿ ಮಂತ್ರಿಗಳಾದಂಥ RB ತಿಮ್ಮಾಪುರವರು ಕೂಡ ಬಂದಿದ್ದರು. ಅವರೆಲ್ಲರ ಸಮಕ್ಷಮದಲ್ಲಿ ಸಮುದಾಯದವರು ಒಕ್ಕಟ್ಟಾಗಿ ಒಕ್ಕಟ್ಟು ಪ್ರದರ್ಶನ ಮಾಡಿ ಒಂದೇ ಒಂದು ಓಟು ಬೇರೆ ಕಡೆ ಹೋಗಲಾರ್ದಾಗೆ. ಯಾಕಂದ್ರೆ ಮೊದಲು 25 ವರ್ಷ ಹಿಡಿದು ನಮ್ಮ ಜನಾಂಗ ಅಲ್ಲಿ ಛಿದ್ರಾಗಿ ಹೋಗಿದ್ದರು. ಯಾರು ಎಲ್ಲಿ ಹಾಕ್ತಾರೋ ಗೊತ್ತಿರಲಿಲ್ಲ, ಎಲ್ಲಿ ಇದು ಮಾಡ್ತಾರೋ ಗೊತ್ತಿರಲಿಲ್ಲ. ಹೀಗಾಗಿ ಈ ಜನಾಂಗದವರ ಒಕ್ಕಟ್ಟೇ ಇರಲಿಲ್ಲ. ಈ ಸಲ ಸರ್ಕಾರ ಇದೆ, ಸರ್ಕಾರದಿಂದ ನಮ್ಮ ಜನರ ಕೆಲಸಗಳು ಆಗ್ತವೆ ಎಂಬ ಭಾವನೆಯಿಂದ ಸರ್ಕಾರಿ ನೌಕರರ ಮನವೊಲಿಸ್ತಕ್ಕಂಥದ್ದು, ಉಳಿದೆಲ್ಲ ಮತದಾರರ ಮನವೊಲಿಸಿ ಪ್ರಾಮಾಣಿಕವಾಗಿ ಕೆಲಸಗಳು ಮಾಡಿದ್ದೇವೆ. ಮಾಡಿ 22,000ಕ್ಕಿಂತ ಹೆಚ್ಚಿನ ಮತಗಳಿಂದ ಅಲ್ಲಿ ಅಭ್ಯರ್ಥಿ ಗೆದ್ದಿದ್ದಾರೆ. ಅದಕ್ಕೆ ತಮ್ಮ ಮಾಧ್ಯಮದವರ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಈ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಎಲ್ಲ ಮಂತ್ರಿಗಳಿಗೆ ಮತ್ತು ಶಾಸಕರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಸಮಾಜದ ಒಕ್ಕಟ್ಟಾಗಿ ಮಾಡಿದ್ರಿಂದ ತಕ್ಷಣ ನಾನು ತಮ್ಮ ಮಾನ್ಯ ಮುಖ್ಯಮಂತ್ರಿಯ ಸಮಕ್ಷಮದಲ್ಲಿ ನಾನು ಜನರಿಗೆ ಏನು ವಾಗ್ದಾನ ಮಾಡೀನಿ, 5 ಎಕರೆ ಜಮೀನು ಮತ್ತು ಆ 5 ಎಕರೆಯಲ್ಲಿ ವಸತಿ ನಿಲಯ, ಕಲ್ಯಾಣ ಮಂಟಪ ಮತ್ತು ಶಿಕ್ಷಣ ಇವೆಲ್ಲರ ಸಲುವಾಗಿ ಮೀಸಲಿಡಬೇಕು ಅಂತೇಳಿ ಮುಖ್ಯಮಂತ್ರಿಗೆ ಹೇಳಿದ ಮೇಲೆ ಮುಖ್ಯಮಂತ್ರಿಗಳು ಕೂಡ ನಾನು ನಿಮ್ಮ ಚುನಾವಣೆ ಮುಗಿದ ಕೂಡಲೇ ಬಂದು ಭೇಟಿ ಮಾಡಿರಿ, ಆ ಭಾಗದ ಕೆಲವು ಪ್ರಮುಖ ನಾಯಕ ಕರ್ಕೊಂಡ್ಬರ್ರಿ, ನಾನು ನಿಮ್ಮದು ಏನು ಸಮಸ್ಯೆಗಳವ ಎಲ್ಲವೂ ಕೂಡ ಮಾನವತೆಯ ಆಧಾರದ ಮೇಲೆ ಪರಿಶೀಲನೆ ಮಾಡಿ ಸಹಾಯ ಮಾಡ್ತೀನಿ ಎಂಬ ಮಾತನ್ನು ಕೂಡ ಹೇಳಿದ್ದಾರೆ. ಮತ್ತು ಪ್ರಿಯಾಂಕ್ ಖರ್ಗೆಜಿಯವರು ಕೂಡ ಮಾತಾಡಿದ್ದಾರೆ. ಮತ್ತು ನಾನು ಫೋನ್ ಮಾಡಿದರು, ನೀವು ಕೂಡ ಬಾಗಲಕೋಟೆ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು, ನಿಮ್ಮ ಜನಾಂಗದವರು ಮತ್ತು ಹಿಂದುಳಿದ ಜನಾಂಗದವರು ಒಕ್ಕಟ್ಟಾಗಿ ನೀವು ಸಹಕಾರ ಮಾಡಬೇಕಂತ ಅವರು ಕೂಡ ನನಗೆ ಡೈರೆಕ್ಷನ್ ಕೊಟ್ಟಿದ್ದರಿಂದ ಭಾಳ ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ನಮ್ಮ ಜನರು ಪ್ರತಿಯೊಬ್ಬರು ಬಾಗಲಕೋಟೆಯಲ್ಲಿ ಈ ಸಲ ಕೋಲಿ ಸಮಾಜದವರು, ಅಂಬಿಗರ ಸಮಾಜದವರು ಒಕ್ಕಟ್ಟಾಗಿ ನಮ್ಗೆ ಸಪೋರ್ಟ್ ಮಾಡಿರೋ ಅಂತೇಳಿ ಇಡೀ ಮೇಟಿಯವರ ಮನೆತಂದವರು ಕೂಡ ಹೇಳ್ತಾ ಇದ್ದಾರೆ. ಎಲ್ಲ
ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಹೇಳ್ತಕ್ಕಂಥ ರೀತಿಯಲ್ಲಿ ನಮ್ಮ ಸಮುದಾಯದವರು ಒಕ್ಕಟ್ಟು ಪ್ರದರ್ಶನ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ. ಅದಕ್ಕಾಗಿ ಅವರೆಲ್ಲ ಬೇಡಿಕೆಗಳು ಕೂಡ ಏನೇನವ ತಕ್ಷಣ ಈಡೇರಿಸಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗೆ ಸರ್ಕಾರಕ್ಕೆ ಕೂಡ ನಾನು ಮನವಿ ಮಾಡ್ತೀನಿ. ಥ್ಯಾಂಕ್ ಯು. ಮೊದಲ ಉಗ್ರಪ್ಪ ಅಂಥೇಳಿ MLC ಅವರು MP ಆಗಿ ಕೇಂದ್ರಕ್ಕೆ ಹೋದ ಮೇಲೆ 1 ವರ್ಷ ಬಾಕಿ ಉಳಿದಿತ್ತು. ಆ 1 ವರ್ಷ ಸಲುವಾಗಿ ನಾನು ರಾಜ್ಯಪಾಲರಿಂದ ನಾಮನಿರ್ದೇಶನ, ಸರ್ಕಾರದ ಶಿಫಾರಸು ಮೇರೆಗೆ ರಾಜ್ಯಪಾಲರಿಂದ ನಾಮನಿರ್ದೇಶನ ಆಗಿ 1 ವರ್ಷ ಸಲುವಾಗಿ ಆಯ್ಕೆಗೊಂಡಿದ್ದೆ. ಆವಾಗ 10 ಕೆಲಸಗಳು ಸಮಾಜದ ಬಗ್ಗೆ, ಪಕ್ಷದ ಬಗ್ಗೆ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡೋದ್ರಿಂದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆರವರು 2ನೇ ಸಲ ನನಗೆ 3 ವರ್ಷಗಳ ಅವಧಿಗಾಗಿ ಆ ಶಂಕರ್ ಎಂಬವರಿಂದ ತೆರವಾದಂಥ ಸ್ಥಾನಕ್ಕೆ 3 ವರ್ಷಗಳ ಅವಧಿಗಾಗಿ ನನಗೆ MLC ಮಾಡಿದರು. ನನಗೆ 3 ವರ್ಷ, ಜಗದೀಶ್ ಶೆಟ್ಟರ್ಗೆ 5 ವರ್ಷ, ಬೋಸರಾಜಿಗೆ 1 ವರ್ಷ, ಅವೆಲ್ಲ ತೆರವಾದ ಸ್ಥಾನಗಳಿದ್ದವು. 3 ವರ್ಷವೂ ಕೂಡ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಗಳಿಸ್ತಕ್ಕಂಥ ರೀತಿಯಲ್ಲಿ ಪತ್ರಿಕೆಯಲ್ಲಿ ಕೂಡ ನೀವೆಲ್ಲ ಒಳ್ಳೆಯ ಒಂದು ರೀತಿಯಿಂದ ನನ್ನ ವಿಚಾರಗಳು ಸದನದಲ್ಲಿ ಮಾತಾಡ್ತಕ್ಕಂಥದ್ದು ಪ್ರತಿಯೊಂದು ಅಂಬಿಗರ ಚೌಡಯ್ಯ ಮೂರ್ತಿ ಸ್ಥಾಪನೆ ಮಾಡೋದಿರ್ಬೋದು, ಗುಲ್ಬರ್ಗ ನಗರದಲ್ಲಿ 100 ಕೋಟಿ ಕೊಟ್ಟರೆ ಸಿಗಲ್ಲ ಅಂಥ ಜಾಗ ನಮಗೆ ಸರ್ಕಾರದಿಂದ ಕ್ಯಾಬಿನೆಟ್ ನಿರ್ಣಯ ಮಾಡಿ ಕೊಟ್ಟಿದ್ದಾರೆ. ಬಾಬು ಜಗಜೀವನ ರಾಮನವರ ಮೂರ್ತಿ ಮಹಾತ್ಮ ಗಾಂಧಿಯವರ ಪಕ್ಕ ನಮ್ಮದು ಈಗಾಗಲೇ ಸ್ಥಳವನ್ನು ಕೊಟ್ಟಿದ್ದಾರೆ. ಇವತ್ತು 4 ಗಂಟೆಗೆ ನಾವು ಮತ್ತು ಕಮಿಷನರ್ ಎಲ್ಲ ಕೂಡಿ ಆ ಕೆಲಸದ ಶುರು ಮಾಡ್ತಕ್ಕಂಥದ್ದು. ಆಮೇಲೆ ಬೆಂಗಳೂರಿನಲ್ಲಿ ವಿಧಾನಸೌಧದ ಮುಂದೆ ಕೂಡ ಅಂಬಿಗರ ಮೂರ್ತಿ ಸ್ಥಾಪನೆ ಮಾಡೋದು ಕೂಡ ಪ್ರಗತಿ ಹಂತದಲ್ಲಾಗಿ ಸ್ಥಳವನ್ನು ಕೂಡ ಶಿವರಾಜ್ ತಂಗಡಿಯವರು ಮಾನ್ಯ ಮಂತ್ರಿಗಳು ಕೂಡ ಗುರುತಿಸಿದ್ದಾರೆ. ಅದನ್ನು ಕೂಡ ಇಂಥವೆಲ್ಲ 10 ಸಮಾಜಕ್ಕೆ ನ್ಯಾಯ ಸಿಗ್ತಕ್ಕಂಥದ್ದು, ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸ್ತಕ್ಕಂಥದ್ದು, ಇನ್ನು ಹಲವಾರು ಸಮಸ್ಯೆಗಳು ಕೂಡ ಮಾತಾಡಿದ್ದೀನಿ. ಬೇರೆ ಸಮುದಾಯಗಳ ಬಗ್ಗೆ ಸಂಬಂಧಪಟ್ಟದ ನ್ಯೂನತೆಗಳು, ಸಮಸ್ಯೆಗಳು ಕೂಡ ಮಾತಾಡಿದ್ದೀನಿ. ಸಮಾಜಕ್ಕೆ ಒಳ್ಳೆಯ ಮತ್ತು ರಾಜ್ಯಕ್ಕೆ ಕೂಡ ಪಕ್ಷ ಬೆಳವಣಿಗೆ ದೃಷ್ಟಿಯಿಂದ ಕೂಡ ಒಳ್ಳೆಯ ಮಾತಾಡೀನಿ. ನಂದು 3 ವರ್ಷ, ಮುಂದೆ ಮೊದಲಿನ 1 ವರ್ಷ, 4 ವರ್ಷ ನಂದು ಅವಧಿ ಪೂರ್ಣ ಆಗಿಲ್ಲ. ಅದಕ್ಕಾಗಿ ನಾನು ಮನವಿ ಮಾಡೋದೇನಪ್ಪ ನಿಮ್ಮಂದ್ರೆ, ಪ್ರತಿಯೊಬ್ಬರಿಗೆ ಏನು 6 ವರ್ಷದ ಪೀರಿಯಡ್ ಇರ್ತದೆ ಆ ಮಾದರಿಯಲ್ಲಿ ನನ್ನೂ ಕೂಡ ಇನ್ನೊಂದು ಸಲ ಅವಕಾಶ ಕೊಡಬೇಕು ಅಂಥೇಳಿ ನಿಮ್ಮ ಮೂಲಕ ಕೇಳ್ಕೊತೀನಿ.